ಗಾಡಿ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಒಂದೊಂದು ಸಮಸ್ಯೆ ಅಲ್ಲ. ಆಯಿಲ್ ಕುಡಿತಾ ಇತ್ತು ಅದೊಂದು ಸಮಸ್ಯೆ, ಗಾಡಿ ಮೇಯ್ನು ಸ್ಟಾರ್ಟ್ ಆಗ್ತಾ ಇಲ್ಲ, ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇದೆ. ನೋಡಿ ಕೂಲೆಂಟು ಲೀಕ್ ಆಗ್ತಾ ಇದೆ, ಅಲ್ಲಿಂದ ಲೀಕ್ ಆಗಿ ಅಲ್ಲಿಗೆ ಬರ್ತಾ ಇದೆಯೋ ಗೊತ್ತಿಲ್ಲ, ಅಥವಾ ಓಸ್ ಪೈಪಲ್ಲೂ ಲೀಕ್ ಆಗ್ತಿದೆ ಏನೋ ಗೊತ್ತಿಲ್ಲ. ಒಳ್ಳೆ ತಲೆನೋ ಹೋಗ್ಬಿಟ್ಟೈತೆ. ಇವಾಗ ಹೆಂಗಾದ್ರೂ ಮಾಡಿ ಒಟ್ಟಿನಲ್ಲಿ ಗಾಡಿ ಅಂತ ಫುಲ್ ಕಂಡೀಷನ್ ಮಾಡ್ಕೊಬೇಕು. ಎಲ್ಲಪ್ಪ ಸರಿ ಕಾಣಿಸ್ತಾ ಇಲ್ಲ, ವೈಟ್ ಬ್ಯಾಕ್ಗ್ರೌಂಡು. ನೋಡಿ ಇವಾಗ ಕಾಣಿಸ್ತಾ ಇದೆ. ಗೇಜ್ಗಿಂತ ಸ್ವಲ್ಪ ಒಂದು 1/4 ಇಂಚ್ ಮೇಲೆ ಇದೆ ನೋಡಿ. ನೋಡೋಣ, ಇನ್ನು ಗಾಡಿ ಓಡಿಸಿಲ್ಲ, ಕರೆಕ್ಟಾಗಿ ಆಯಿಲ್ ಸರ್ವಿಸ್ ಮಾಡಿಸಿ ಇವಾಗ ಚೆಕ್ ಮಾಡಿದ್ದೀನಿ. ಆಯಿಲ್ ಗೇಜ್ಗಿಂತ ಸ್ವಲ್ಪ ಮೇಲೇ ಇದೆ. ಒಂದು 4-5 ದಿನ ಓಡಿಸ್ಬಿಟ್ಟು 1 ವಾರ ಓಡಿಸ್ತೀನಿ, ಆಮೇಲೆ ಗೊತ್ತಾಗುತ್ತೆ. ಆಮೇಲೆ ಒಂದ್ಸಲ ಚೆಕ್ ಮಾಡೋಣ. ಎಷ್ಟು ಹೊಡಿದೆ ಕಿಲೋಮೀಟರ್? 11,781. 11,500ಕ್ಕೆ ನಾನು ಆಯಿಲ್ ಸರ್ವಿಸ್ ಮಾಡಿದ್ದು. ಅವಾಗ ಚೆಕ್ ಮಾಡಿದ್ದೆ, ಗೇಜ್ಗಿಂತ ಸ್ವಲ್ಪ ಜಾಸ್ತಿ ಇತ್ತು. ಇವಾಗ ಒಂದು 280 ಕಿಲೋಮೀಟ್ರ್ ಓಡಿದೆ ಅಂದ್ಕೊಳ್ಳಿ. ಬನ್ನಿ ನೋಡೋಣ. ನೋಡಿ ನೋಡಿ ಇವಾಗ ಫುಲ್ ಕ್ಲೀನ್ ಮಾಡಿದ್ದೀನಿ. ಗೇಜ್ಗಿಂತ ಮೇಲೆ ಇತ್ತು, ತೋರಿಸ್ತೀನಿ. ಇಂಜಿನ್ ಆಯಿಲ್ ಮಾಡಿಸಿದ್ಮೇಲೆ ಚೇಂಜ್ ಮಾಡಿಸಿದ್ಮೇಲೆ ಒಂದ್ಸಲ ಚೆಕ್ ಮಾಡಿದೆ. ಇವಾಗ ಒಂದು 280 ಕಿಲೋಮೀಟ್ರ್ ಓಡಿದೆ. ಇದು 2ನೇ ಸಲ ಚೆಕ್ ಮಾಡ್ತಾ ಇದ್ದೀನಿ. ನೋಡೋಣ, ಆಯಿಲ್ ಲೀಕೇಜ್ ಅಂತೂ ಎಲ್ಲೂ ಇಲ್ಲ. ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಗೇಜ್ಗಿಂತ ಸ್ವಲ್ಪ ಮೇಲೇನೆ ಇದೆ, ಗೇಜ್ಗಿಂತ ಸ್ವಲ್ಪ ಮೇಲೇನೆ ಇದೆ. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಓಡಿಸೋಣಂತೆ. ಇವಾಗ ಆಯಿಲ್ ಕರೆಕ್ಟಾಗಿದೆ, ಅಂದರೆ ಗಾಡಿ ಏನು ಜಾಸ್ತಿ ಓಡಿಲ್ವಲ್ಲ, 280 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ಇನ್ನು ಸ್ವಲ್ಪ ದಿನ ಓಡಿಸ್ಬಿಟ್ಟು ಆಮೇಲೆ ನೋಡೋಣಂತೆ. ಗಾಡಿ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಒಂದೊಂದು ಸಮಸ್ಯೆ ಅಲ್ಲ. ನೋಡಿ ಇವಾಗ ಆಯಿಲ್ ಕುಡಿತಾ ಇತ್ತು ಅದೊಂದು ಸಮಸ್ಯೆ, ಬಟ್ ಗಾಡಿ ಏನು ಓಡಿಲ್ಲ. ಒಂದು 300-400 ಕಿಲೋಮೀಟ್ರ್ ಅಷ್ಟೇ ಗಾಡಿ ಓಡಿರೋದು. ಆಯಿಲ್ ಚೆಕ್ ಮಾಡಿದ್ರು ಒಂದು ಸ್ವಲ್ಪ ಕಡಿಮೆ ಅಂತ ತೋರಿಸ್ತಾ ಇದೆ. ನೋಡೋಣ, ಇನ್ನೊಂದು 500 ಕಿಲೋಮೀಟ್ರ್ ಓಡಿಸೋಣ, ಗೊತ್ತಾಗುತ್ತೆ. 1,000 ಕಿಲೋಮೀಟ್ರ್ ಓಡಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಆಯಿಲ್ದೊಂದು ಸಮಸ್ಯೆ ಆದರೆ ಗಾಡಿ ಮೇಯ್ನು ಸ್ಟಾರ್ಟ್ ಆಗ್ತಾ ಇಲ್ಲ. ಬೆಳಗ್ಗೆ 1 ಟೈಮ್ ಸ್ಟಾರ್ಟ್ ಆಗ್ತಾ ಇರಲಿಲ್ಲ, ಓಕೆನಾ. ಇಲ್ಲಿ ಡೈರೆಕ್ಟ್ ಹೊಡೆದು ಸ್ಟಾರ್ಟ್ ಮಾಡ್ಕೊತಾ ಇದೆ. ಇವಾಗ ಒಂದು 2 ಅವರು ಆಫಲ್ಲಿದ್ದರೆ ಒಂದು 2 ಅವರ್ ಬಿಟ್ಟು ಸ್ಟಾರ್ಟ್ ಮಾಡಕ್ಕೆ ಹೋದ್ರೂ ಸ್ಟಾರ್ಟ್ ಆಗ್ತಾ ಇಲ್ಲ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಪ್ರಾಬ್ಲಮ್ಮು ಮೋಸ್ಟ್ಲಿ ಬ್ಯಾಟ್ರಿ ಹೋಗಿರುತ್ತೆ. ಇವಾಗ ಡೈರೆಕ್ಟ್ ಹೊಡೆದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಅದೊಂದು ಸಮಸ್ಯೆ ಆಯಿತಾ. ನೋಡಿ ಇವಾಗ ತೋರಿಸ್ತೀನಿ. ಇನ್ನೊಂದು ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇದೆ. ನೋಡಿ ಕೂಲೆಂಟು ಲೀಕ್ ಆಗ್ತಾ ಇದೆ. ಅದು ನೋಡಿ, ಇಲ್ಲೊಂದು ಸ್ಕ್ರೂ ಇದೆ, ಅಲ್ಲೊಂಥವು ಲೀಕ್ ಆಗ್ತಾ ಇದೆ, ಮತ್ತೆ ಇಲ್ಲೊಂಥವು ಇದೆ, ಮತ್ತೆ ಇಲ್ಲೊಂದು ಓಸ್ ಪೈಪಲ್ಲೂ ಲೀಕ್ ಆಗ್ತಾ ಇದೆ. ಲೀಕ್ ಆಗ್ತಾ ಇದೆ. ಇದೇ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ಕೂಲೆಂಟ್ ಹೆವಿ ಲೀಕ್ ಆಗ್ತಾ ಇದೆ, ಕೂಲೆಂಟೇ ನಿಲ್ತಾ ಇಲ್ಲ. ನೋಡಿ ನಿಮಗೆ ತೋರಿಸ್ತೀನಿ ಇಲ್ಲಿ. ನೋಡಿ ನೋಡಿ ಅಲ್ಲಿ ಲೀಕ್ ಆಗ್ತಾ ಇದೆ ನೋಡಿ. ಅದೊಂದು ಸ್ಕ್ರೂ ಇದೆಯಲ್ಲ ನಟ್ ಹತ್ರ, ಅಲ್ಲೇ ಜಾಸ್ತಿ ಲೀಕ್ ಆಗ್ತಾ ಇರೋದು. ಬಟ್ ಅದಕ್ಕೆ ನೋಡಿ ಮೇಲ್ಗಡೆಯಿಂದ ನೋಡಿ ಅಲ್ಲೊಂದು ಲೀಕ್ ಆಗ್ತಾ ಇದೆ. ಅಲ್ಲಿಂದ ಲೀಕ್ ಆಗಿ ಅಲ್ಲಿಗೆ ಬರ್ತಾ ಇದೆಯೋ ಗೊತ್ತಿಲ್ಲ, ಅಥವಾ ಓಸ್ ಪೈಪಲ್ಲೂ ಲೀಕ್ ಆಗ್ತಿದೆ ಏನೋ ಗೊತ್ತಿಲ್ಲ. ಗಾಡಿ ಫುಲ್ ಸಮಸ್ಯೆ ಇದೆ, ಕಂಡೀಷನ್ ಇಲ್ಲ. ಕಂಡೀಷನ್ ಮಾಡಿಸ್ಬೇಕು. ಇವಾಗ ಸದ್ಯಕ್ಕೆ ಹೋಗಿ ಬ್ಯಾಟ್ರಿ ಹಾಕ್ಸೋಣ. ನಿನ್ನೆಯಿಂದ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ. ಎಲ್ಲಾದರೂ ಆಫ್ ಮಾಡ್ಕೊ ಅಂತಂದರೆ ಒಂದು 2 ಅವರ್ ಆದಮೇಲೆ
ಸ್ಟಾರ್ಟ್ ಆಗ್ತಾ ಇಲ್ಲ. ಬೆಳಗ್ಗೆ ಸ್ಟಾರ್ಟ್ ಆಯಿತು ಆಟೋಮೆಟಿಕ್ಕಾಗಿ. ಅದಾದ್ಮೇಲೆ ಇಲ್ಲಿ ಬಂದು ಇವಾಗ ಮಾಗಡಿ ರೋಡ್ ಬ್ಯಾಟ್ರಲ್ಲಿ ಹತ್ರ ಇದ್ದೀನಿ. ಇಲ್ಲೊಂದು ಒಂದೇ ಒಂದು ಡ್ರಾಪ್ ಮಾಡಿ ಬಂದು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಸುಮಾರು 2-2.5 ಅವರ್ ಆಯಿತು. ಒಂದು ಡ್ಯೂಟಿನೂ ಬಂದಿಲ್ಲ. ಡ್ಯೂಟಿನೂ ಮಾಡೋಕ್ಕಾಗ್ತಾಯಿಲ್ಲ. ಹೆಚ್ಚು ಕಡಿಮೆ ಒಂದು 15-20 ದಿನ ಆಗೋಯ್ತು ಅಂದ್ಕೊಳ್ಳಿ. ಈ ತಿಂಗಳು ಡಿಸೆಂಬರ್ ತಿಂಗಳಿಂದ ನಾನು ಡ್ಯೂಟಿನೇ ಮಾಡಿಲ್ಲ. ಊರ ಕಡೆ ಅಲ್ಲಿ ಇಲ್ಲಿ ಅಂತ ಹೋಗಿ ಈಗ ಒಂದು 3 ದಿನ ಆಯಿತು ಬಂದು. ಗಾಡಿ ಅವತ್ತು ಆಯಿಲ್ ಸರ್ವಿಸ್ ಮಾಡಿಸಿ ನಿಲ್ಲಿಸ್ಬಿಟ್ಟು ಹೋಗಿದೆ ಅಷ್ಟೇ. ಒಂದು 400 ಕಿಲೋಮೀಟ್ರು ಗಾಡಿ ಓಡಿದೆ ಅಷ್ಟೇ. ಡ್ಯೂಟಿನೂ ಮಾಡಿಲ್ಲ. ಒಳ್ಳೆ ತಲೆನೋವು ಹೋಗ್ಬಿಟ್ಟೈತೆ. ಇವಾಗ ಹೆಂಗಾದ್ರೂ ಮಾಡಿ ಒಟ್ಟಿನಲ್ಲಿ ಗಾಡಿ ಅಂತ ಫುಲ್ ಕಂಡೀಷನ್ ಮಾಡ್ಕೊಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಬನ್ನಿ ಇವಾಗ ಸದ್ಯಕ್ಕೆ ಹೋಗಿ ಇರಲಿ ಕೂಲೆಂಟ್ ಲೀಕೇಜು ಇರಲಿ, ಸದ್ಯಕ್ಕೆ ಹೋಗಿ ಬ್ಯಾಟ್ರಿ ಹಾಕ್ಸೋಣ. ಬ್ಯಾಟ್ರಿ ಹಾಕ್ಸ್ಕೊಂಡು 1-2 ದಿನ ಓಡಿಸ್ಕೊತೀನಿ. ಕೂಲೆಂಟ್ ಇದೆ ಬಟ್ ಲೀಕ್ ಆಗ್ತಾಯಿದೆ, ನೋಡೋಣಂತೆ. 1-2 ದಿನ ಓಡಿಸಿದ್ರೆ ಕೂಲೆಂಟೇ ಆಗಲಿ ಮತ್ತು ಆಯಿಲು ಕುಡಿಯೋದೇ ಆಗಲಿ, ಇಂಜಿನ್ನು ಬೇರೆ ಥರ ಸೌಂಡ್ ಬರ್ತಾಯಿದೆ ನೋಡಿ. ಇವಾಗ ನಿಮಗೆ ಇಂಜಿನ್ ಸೌಂಡು ಕೇಳಿಸ್ಕೊಳ್ಳಿ. ಬರ್ತಾ ಇದೆ ಒಳಗಡೆ ಪಿಸ್ಟಿನ್ಗಳು. ಇಂಜಿನ್ ಸೌಂಡೇ ಒಂಥರ ಫುಲ್ ಡಿಫ್ರೆಂಟಾಗಿ ಬರ್ತಾ ಇದೆ. ನೋಡೋಣ ಏನು ಅಂತ. ಫುಲ್ ಒಟ್ಟಿನಲ್ಲಿ ರಿಪೇರಿ ಮಾಡಿಸ್ಬೇಕು ಗಾಡಿ. ಬಂದಾಗಿಂದು ಏನೂ ಮಾಡಿಸಿಲ್ಲ. ಇನ್ನೇನು 5 ವರ್ಷ ಆಯಿತು. ಇನ್ನು ಎಷ್ಟು ಓಡುತ್ತೆ? 1,20,000 ಓಡಿದೆ. ಹೆಚ್ಚು ಕಡಿಮೆ 1,15 ಓಡೈತೆ. ನೋಡೋಣ ಇವಾಗ ಒಂದು ಸಲ ಫುಲ್ ರಿಪೇರಿ ಮಾಡ್ಸೋಣಂತೆ. ಕೂಲೆಂಟ್ ಇದೆಯಾ ನೋಡ್ಕೊಳ್ಳೋಣ ಒಂದ್ಸಲ. ಕೂಲೆಂಟ್ ಇದೆ, ಕೂಲೆಂಟ್ ಏನು ಸಮಸ್ಯೆ ಇಲ್ಲ. ಇವಾಗ ಗಾಡಿ ಆಫ್ ಮಾಡ್ತೀನಿ ನೋಡೋಣ. ಒಂದು ಹೆಚ್ಚು ಕಡಿಮೆ ಒಂದು 20 ನಿಮಿಷ ಆನಲ್ಲೇ ಬಿಟ್ಟಿದ್ದೀನಿ. ಸ್ಟಾರ್ಟ್ ಆಗುತ್ತಾ ನೋಡೋಣ ಈಗ. ಸೊ ಗಾಡಿ ಕಂಡೀಷನ್ ಇಲ್ಲ ಅಂತಂದರೆ ದೊಡ್ಡ ತಲೆನೋವು. ನೋಡಿ ಸ್ಟಾರ್ಟೇ ಆಗ್ತಾ ಇಲ್ಲ. ಏನು ಸಮಸ್ಯೆ ನೋಡ್ಸೋಣ ಬನ್ನಿ. ಒಂದೊಂದಲ್ಲ ಗುರುವೇ ಗಾಡಿಗಳ ಸವಾಸ. ನೋಡೋಣ ಇವಾಗ ಡೈರೆಕ್ಟ್ ಹೊಡ್ಕೊಂಡು ಸ್ಟಾರ್ಟ್ ಮಾಡ್ಕೊತೀನಿ. ನೋಡಿ ಇಲ್ಲಿ ಕೊಡಬೇಕು, ನೀವು ಡೈರೆಕ್ಟ್ ಕೊಡ್ಬೇಕಂದ್ರೆ ಕರೆಕ್ಟಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಕೆಳಗಡೆ ಒಂದು, ಇಲ್ಲೊಂದು ಐತಾ ನಟ್ಟು, ಇದಕ್ಕೆ ಹಿಂಗೆ ಇಟ್ಬಿಟ್ಟು ಮೇಲ್ಗಡೆ ದೊಡ್ಡದೈತಲ್ಲ ಅದಕ್ಕೆ ಹಿಂಗೆ ಅರ್ತಿಂಗ್ ಕೊಡ್ಬೇಕು ಹಿಂಗೆ. ಅಷ್ಟೇ ಡೈರೆಕ್ಟ್ ಕೊಡೋದು. ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ತೋರಿಸಿದ್ದು ಕರೆಕ್ಟಾಗಿ. ಬನ್ನಿ ಇವಾಗ ಸ್ಟಾರ್ಟ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಒಂದು ಬ್ಯಾಟ್ರಿ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಬ್ಯಾಟ್ರಿ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಹಾಕ್ಸ್ಕೊಳ್ಳೋಣ. ನಿಮಗೆ ಈ ವಿಡಿಯೋಗಳು ಮಧ್ಯೆ ವಿಡಿಯೋ ಮಾಡಿ ಹಾಕಿರ್ತೀನಿ. ಅಂದರೆ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಮಾಡಿ ಹಾಕಿರ್ತೀನಿ. ಯಾಕೆಂದರೆ ಡ್ಯೂಟಿಗಳು ಕರೆಕ್ಟಾಗಿ ಆಗ್ತಾಯಿಲ್ಲ. ಇವಾಗ ಸೆಕೆಂಡ್ ಲಾಕ್ ಬಿದ್ದಿದೆ, ಇನ್ನೂ ಡ್ಯೂಟಿಗಳು ಆಗ್ತಾಯಿಲ್ಲ. ಸೊ ಊರಿಂದ ಬಂದಿದ್ದೀನಲ್ವ, ಹಂಗಾಗಿ ಇನ್ನೂ ಒಂದು 15 ದಿನ ಆಗುತ್ತೆ. ಎಲ್ಲ ಸೆಟಪ್ ಆಗಬೇಕು ಕೈಗೆ, ಗಾಡಿ ಕೆಲಸ ಎಲ್ಲ ಮಾಡ್ಕೊಬೇಕು. ಹಂಗಾಗಿ ಡ್ಯೂಟಿ ಅಂತೂ ಗ್ಯಾರಂಟಿ ಇಲ್ಲ, ಡ್ಯೂಟಿ ಮಾಡ್ತಾಯಿಲ್ಲ. ಹಂಗೆ 1-2 ಡ್ಯೂಟಿ ಮಾಡ್ಕೊಳ್ಳೋದು, ಹಿಂಗೆ ಗಾಡಿ ಸಮಸ್ಯೆ ಆಗೋದು. ಈ ಬರೀ ಇದೇ ಆಗ್ಬಿಟ್ಟೈತೆ. ಎಲ್ಲ ಫುಲ್ ರೆಡಿ ಮಾಡಿಕೊಂಡು ಕಂಟಿನ್ಯೂ ಡ್ಯೂಟಿ ಮಾಡ್ತೀನಲ್ಲ, ಅವಾಗಿಂದ ವಿಡಿಯೋ ಬರುತ್ತೆ. ಅಲ್ಲಿವರೆಗೂ ಮಧ್ಯೆ ಏನೇನು ಸಮಸ್ಯೆ ಇದೆ, ಏನೇನು ಮಾಹಿತಿ ಕೊಡ್ಬೋದು ಅದನ್ನು ಕೊಡ್ತಾ ಇರ್ತೀನಿ. ಬನ್ನಿ ನೋಡಿ. ಇಲ್ಲಿ ಈ ಬ್ಯಾಟ್ರಿ 2023 3ನೇ ತಿಂಗಳು ಅಮ್ರಾನ್ ಬ್ಲಾಕ್ ಹಾಕ್ಸಿರೋದು. ಇದು ಬಂದು 18 ತಿಂಗಳು ಬ್ಯಾಟ್ರಿ. ಇದು 18 ತಿಂಗಳು ವಾರಂಟಿ ಬರುತ್ತಲ್ಲ ಆ ಬ್ಯಾಟ್ರಿ. ಇವಾಗ ಈ ಬ್ಯಾಟ್ರಿಗಳು ಬರ್ತಾ ಇಲ್ವಂತೆ. 2 ವರ್ಷದ ಬ್ಯಾಟ್ರಿ ಬರ್ತಾ ಇದೆ ಅಂತ, 24 ತಿಂಗಳದು. ಇನ್ನೇನು ಮಾಡೋಕ್ಕಾಗಲ್ಲ. ಏನಪ್ಪ ಅಂತಂದರೆ ಇದು 18 ತಿಂಗಳು ಇದ್ದಿದ್ದು 24 ತಿಂಗಳು ಬರುತ್ತೆ. ಗ್ಯಾರಂಟಿ ವಾರಂಟಿ ಎರಡೂ. ಸರಿ ಹಾಕ್ಸೋಣ ಅಂತೇಳಿ ಹೇಳಿದ್ದೀನಿ. ಇವರು ತರಿಸ್ಬೇಕಂತ ಹೊರಗಡೆಯಿಂದ, ತಂದಮೇಲೆ ಹಾಕ್ಬೇಕು. ನೋಡ್ತಾ ಇರ್ಬೋದು ಹೊಸ ಬ್ಯಾಟ್ರಿ ಬಂತು, ಫಿಟ್ ಮಾಡ್ತಾ ಇದ್ದಾರೆ. ಪಾಪ ನಾನು ಓಡು ಅಂತಂದರೆ ಇನ್ನು ಎಷ್ಟು ಓಡ್ತದೆ ಹೇಳಿ. ಹಾಕ್ಸಿದ್ದು ನೋಡಿದ್ರೆ 18 ತಿಂಗಳು ಬ್ಯಾಟ್ರಿ, 1.5 ವರ್ಷ. ಗಾಡಿ ಓಡಿಸಿದ ಮಾತ್ರ 3 ವರ್ಷ ಓಡಿಸಿದ್ದೀನಿ ಅದೊಂದು ಬ್ಯಾಟ್ರಿಲಿ. ಹಂಗಾಗಿ ಇವಾಗ ಹೊಸ ಬ್ಯಾಟ್ರಿ ಹಾಕ್ಸ್ತಾ ಇದ್ದೀನಿ. ಬಂದಿದೆ ಕೊನೆಗೂ. ಫಿಟ್ಟಿಂಗ್ ಮಾಡಿಸಿದ್ದಾಯಿತು. ನಾನು ಎಲ್ಲಪ್ಪ ಬ್ಯಾಟ್ರಿ ಹಾಕ್ಸಿದ್ದು ಅಂತಂದರೆ ನೋಡ್ತಾ ಇರ್ಬೋದು, ಶ್ರೀ ಮಂಜುನಾಥ ಬ್ಯಾಟ್ರಿ ಆಟೋ ಎಲೆಕ್ಟ್ರಿಕ್ ವರ್ಕ್ ಅಂತ. ಇದು ಬಂದು ಕೆರೆಕೊಡಿ ರೋಡ್ ಇದೆಯಲ್ಲ ಅಲ್ಲೂ ಬರುತ್ತೆ. ಓಕೆನಾ. ನಿಮಗೆ ನೋಡಿ ಇವರು ಮತ್ತು ಇವರು ಸೋಮಣ್ಣ ಅಂತ ಅವರು. ಇವರು ತುಂಬ ನಾನು 2007-8ರಿಂದನೂ ಇಲ್ಲೇ ಕೆಲಸ ಮಾಡಿಸೋದು. ಎಲ್ಲ ಗಾಡಿ ಕೆಲಸನೂ ಮಾಡ್ತಾರೆ. ಓಕೆನಾ. ಅಂದರೆ ಎಕ್ಸ್ಪೆಷಲಿ ಕಾರ್ ವರ್ಕ್ ಜಾಸ್ತಿ ಮಾಡೋದು.
ನಾನು ಮುಂಚೆ ಕಾರ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಇವ್ರ ಹತ್ರ ಬರ್ತಾ ಇದ್ದಿದ್ದು. ಆಮೇಲೆ ಗೂಡ್ಸ್ ಗಾಡಿ ಲೈನಿಗೆ ಬಂದ್ಮೇಲೂ ಇಲ್ಲಿಗೆ ಬರ್ತೀನಿ. ಓಕೆನಾ. ಒಟ್ನಲ್ಲಿ ಮಾಡಿಕೊಡ್ತಾರೆ. ಆ ಗಾಡಿ ಈ ಗಾಡಿ ಗೂಡ್ಸ್ ಗಾಡಿನೇ ಆಗಿರ್ಬೋದು, ಯಾವುದೇ ಗಾಡಿ ಆಗಿರ್ಬೋದು ಮಾಡಿಕೊಡ್ತಾರೆ. ನೋಡಿ ಇಲ್ಲೊಂದು ಬೊಲೆರೋ ಟ್ರಕ್ ಮಾಡ್ತಾಯಿದ್ದಾರೆ ನೋಡಿ. ಇದೊಂದು ಎಲೆಕ್ಟ್ರಿಕ್ ವರ್ಕು, ಹಿಂದೆಗಡೆ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಓಕೆನಾ. ಈ ಥರ ಗೂಡ್ಸ್ ಗಾಡಿನೇ ಆಗಿರ್ಬೋದು, ಕಾರೇ ಆಗಿರ್ಬೋದು, ಎಲ್ಲ ಗಾಡಿನೂ ವರ್ಕ್ ಮಾಡ್ತಾರೆ. ನೀವು ಬಂದು ಬೇಕಂದರೆ ನಮ್ಮ ಚಾನಲ್ ಕಡೆಯಿಂದ ಏನೇ ಕೆಲಸ ಇತ್ತು ಅಂತಂದ್ರೂ ಮಾಡಿಸ್ಕೊಬೋದು. ನಮ್ಮ ಚಾನಲಿಂದ ಬಂದರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಶ್ರೀ ಮಂಜುನಾಥ ಬ್ಯಾಟ್ರಿ ಶಾಪು ನೋಡಿ. ಇದು ಕೆರೆಕುಡಿ ರೋಡು. ಸೀದಾ ಆ ಕಡೆ ವೀರಭದ್ರ ನಗರದಿಂದ ಬಂದರೆ ಕೆರೆಕುಡಿ ಟರ್ನಿಂಗಲ್ಲೇ ಸಿಗುತ್ತೆ. ಈ ಕಡೆ ಹೋದರೆ ಲೆಗಸಿ ಕಡೆ ಹೋಗುತ್ತೆ. ಅದೇ ಜಂಕ್ಷನಲ್ಲಿ ನೋಡ್ತಾ ಇರ್ಬೋದು, ಅಲ್ಲೊಂದು ಆಪಿಯಾ ಗಾಡಿ ಇದೆ, ಅದು ಫುಲ್ ವೈರಿಂಗ್ ಅಂತೆ. ಮತ್ತು ಆ ಕಡೆ ಕಾರ್ಗಳು. ಇಲ್ಲಿ ಜಾಗ ಇಲ್ಲ ಅಂತೇಳಿ ಆ ಕಡೆ ಎಲ್ಲ ಗಾಡಿ ಹಾಕ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ. ಇವ್ರ ಹತ್ರ ಏನಪ್ಪ ಅಂದರೆ ಬೇರೆಯವ್ರಿಗಿಂತ ತುಂಬ ಕಡಿಮೆ ಬೆಲೆಗೆ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ. ಅದು ಮುಖ್ಯವಾಗಿ ಇರೋದು. ಬ್ಯಾಟ್ರಿ ಹಾಕ್ಸಿದ್ದೀನಿ, ಬನ್ನಿ ತೋರಿಸ್ತೀನಿ ನೋಡಿ. ಹೊಸ ಬ್ಯಾಟ್ರಿ ಬಂತು. ಹೆಚ್ಚು ಕಡಿಮೆ ಆ ಬ್ಯಾಟ್ರಿ ಹಾಕ್ಸಿ ಎಷ್ಟಪ್ಪ ಅಂತಂದರೆ 2023ರಲ್ಲಿ ಹಾಕ್ಸಿದ್ದು. 2023, 24, 25 ಹೆಚ್ಚು ಕಡಿಮೆ 3 ವರ್ಷ ಓಡಿಸಿದ್ದೀನಿ ಆ ಬ್ಯಾಟ್ರಿಲಿ. ಬಟ್ 18 ತಿಂಗಳು ವಾರಂಟಿ ಇದ್ದಿದ್ದು. ನೋಡಿ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ 24 ತಿಂಗಳು ವಾರಂಟಿ. ಓಕೆನಾ. ಹಂಗಾಗಿ 18 ತಿಂಗಳದ್ದು ಇವಾಗ ಬರ್ತಾ ಇಲ್ಲ. ಓಕೆನಾ. 18 ತಿಂಗಳದ್ದು ಹಾಕ್ಸಿದೆ 3,000 ಕೊಟ್ಟಿದ್ದೆ ಅದಕ್ಕೆ. ಇವಾಗ ಇದು 24 ತಿಂಗಳು 4,500. ಎಲ್ಲ ಕಡೆನೂ ಅಂದರೆ ಮಾಗಡಿ ರೋಡಲ್ಲಿ ಇದ್ನಲ್ಲ, ಅಲ್ಲೊಂದು ಕೇಳಿದೆ, ಅದು ಸೇಮ್ ರೇಟ್ ಹೇಳಿದ್ರು. ಇಲ್ಲಿ ಬಂದೆ, ಅಲ್ಲಿ ಜಾಸ್ತಿ ಇದೆಯೇನೋ ಅಂತ ಹೇಳಿ ಇಲ್ಲಿಗೆ ಬಂದೆ. ವಾಷರ್ ಹಾಕ್ಬೇಕಾಯ್ತು, ಇದಕ್ಕೆ ವಾಷರ್ ಹಾಕಿಲ್ಲ, ಇರಲಿ. ಓಕೆನಾ. ಹಾಗಾಗಿ ನಮ್ಮ ರೆಗ್ಯುಲರ್ ಬರ್ತೀನಲ್ವ, ಹಂಗಾಗಿ ಇಲ್ಲೇ ಬರೋಣ ಅಂತೇಳಿ ಮಾಗಡಿ ರೋಡಿಂದ ಬಂದು ಇವಾಗ ಇಲ್ಲಿ ಹಾಕ್ಸ್ಕೊಂಡಿದ್ದು. ಇವಾಗ ಬ್ಯಾಟ್ರಿ ಇದು ಸಮಸ್ಯೆ ಇಲ್ಲ. ಬ್ಯಾಟ್ರಿದೊಂದು ಕೆಲಸ ಮುಗೀತು. ಇನ್ನು ಕೆಲಸ ಐತೆ ಗಾಡಿದು. ಕರೆಕ್ಟಾಗಿ 4 ಗಂಟೆ 2 ನಿಮಿಷ ಟೈಮು. ಇವಾಗ ಎಲ್ಲಿ ಬರುತ್ತೆ, ಏನು ಯಾವ ಥರ ಡ್ಯೂಟಿ ಮಾಡೋದು ಗೊತ್ತಿಲ್ಲ. ಯಾಕೆಂದರೆ ಸೆಕೆಂಡ್ ಲಾಕ್ ಇದೆಯಲ್ಲ, ಹಂಗಾಗಿ ಈ ಟೈಮಲ್ಲಿ ಆಚೆ ಕಡೆ ಹೋಗೋಕ್ಕೂ ಕಷ್ಟ. ಡ್ಯೂಟಿ ಆ ಕಡೆಯಿಂದ ಬಂದ್ರೂ ಸಿಗಲ್ಲ, ಅದೇ ಸಮಸ್ಯೆ ಆಗಿರೋದು. ಡ್ಯೂಟಿ ಮಾಡಿಲ್ಲ ಅಂತಂದ್ರೆ ಮತ್ತೆ ಪುನಃ ಸೆಕೆಂಡ್ ಲಾಕಲ್ಲೇ ಒದ್ದಾಡಬೇಕಾಗುತ್ತೆ. ಸೆಕೆಂಡ್ ಲಾಕ್ ಇತ್ತು ಅಂತಂದರೆ ಡ್ಯೂಟಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ನೋಡೋಣ, ಟ್ರೈ ಮಾಡ್ತೀನಿ. ಆಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ ಹೆಂಗಾಗುತ್ತೆ ಹೆಂಗೆ ಮಾಡೋಣ ಅಂತ. ಇವತ್ತು ಡ್ಯೂಟಿ ಕತೆ ಅಷ್ಟೇ, ನಾಳೆಯಿಂದ ನೋಡ್ಕೊಳ್ಳೋಣ. ನಾಳೆಯಿಂದ ಅಂತ ಏನಿಲ್ಲ, ಈ ವಾರ ಇನ್ನೂ ಸ್ವಲ್ಪ ಕಷ್ಟ ಇದೆ. ಗಾಡಿ ಹೆಡ್ ಕೆಲಸ ಬಂದೈತಿ ಅಂತ ಅನ್ಸುತ್ತೆ. ಆಲ್ಮೋಸ್ಟ್ 90% ಹೆಡ್ ಕೆಲಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಪಿಕಪ್ ಇಲ್ಲ, ಗಾಡಿ ರೈಸ್ ಆಗುತ್ತೆ, ಪಿಕಪ್ ಇಲ್ಲ. ಹೆಡ್ ಕೆಲಸ ಮತ್ತು ಕ್ಲಚ್ ರೋಡಿಂಗು ಎಲ್ಲ ಊಜಲ್ ಆಗ್ಬಿಟ್ಟೈತಿ ಅನ್ನಿ ಗಾಡಿ. ಎಲ್ಲ ರೆಡಿ ಮಾಡಿಸೋಣ, ಇನ್ನೂ ಟೈಮ್ ಹಿಡಿಯುತ್ತೆ. ಫಸ್ಟ್ ವರ್ಕ್ಶಾಪ್ ಏನೇನಿದೆ ಎಲ್ಲ ಮುಗಿಸೋಣಂತೆ.